ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣ ಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಭೃಗುವಲ್ಲಿ ತತ್ರ ದಶಮೋನುವಾಕಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯ ವಲ್ಲಿ ಭೃಗುವಲ್ಲಿ, ಇದರಲ್ಲಿ 10ನೆಯ ಅನುವಾಕವನ್ನ ನಾವು ನೋಡ್ತಾ ಇದ್ದೇವೆ. ಆ 10ನೇ ಅನುವಾಕ ಅದರ ಸ್ವಲ್ಪ ಭಾಗ ಆಗಿತ್ತು. ಸ್ವಲ್ಪ ಭಾಗ ಅಂತಂದ್ರೇನು, ಎಲ್ಲ ಉಪಾಸನಾ ಭಾಗಗಳನ್ನೂ ಕೂಡ ಹೇಳಿದ್ದಾಯಿತು. ಇದುವರೆಗೂ ಕೂಡ ಭೃಗುವಲ್ಲಿಯಲ್ಲಿ ಎಲ್ಲ ಉಪಾಸನಾ ಭಾಗಗಳನ್ನು ಹೇಳಿದ್ದಾಯಿತು. ಮತ್ತೆ ಆನಂದವಲ್ಲಿಯಲ್ಲಿ ಮತ್ತೆ ಅದರ ಹಿಂದಿನ ಶಿಕ್ಷಾವಲ್ಲಿ, ಎರಡರಲ್ಲೂ ಕೂಡ ಶಿಕ್ಷಾವಲ್ಲಿಯಲ್ಲೂ ಕೆಲವು ಉಪಾಸನೆಗಳನ್ನು ಹೇಳಿ, ಮತ್ತೆ ಆನಂದವಲ್ಲಿಯಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಎಂಬ ಮಂತ್ರದಿಂದ ಹಿಡಿದು ಪೂರ್ಣವಾಗಿ ಏನ್ ಹೇಳಿದ್ರು, ಕೇವಲ ಜ್ಞಾನ ಭಾಗವನ್ನೇ ಹೇಳಿದ್ದರು. ಹಾಗೆ ಅದರಲ್ಲಿ ಮುಖ್ಯವಾದ ಭಾಗ ಪ್ರವೇಶ ಶ್ರುತಿ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅನ್ನುವುದಕ್ಕೆ ಏನು ಅರ್ಥ, ಆ ಮಂತ್ರ ಬಂದಿದೆಯಲ್ಲ, ಅದಕ್ಕೆ ನಾವು ಯಾವ ರೀತಿ ಅರ್ಥವನ್ನು ಮಾಡಿಕೊಳ್ಳಬೇಕು, ಏಕತ್ವದಿಂದಲೋ ಅಥವಾ ನಾನಾತ್ವದಿಂದಲೋ ಅಂತ ಹೇಳಿ ಅದನ್ನೆಲ್ಲ ಸಿದ್ಧ ಮಾಡಿ, ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ತತ್ಸೃಷ್ಟ್ವಾ ಅಂತಂದ್ರೇನು, ತ್ವಾಂತ ಪ್ರತ್ಯಯ. ವ್ಯಾಕರಣದ ಪ್ರಕಾರ ತ್ವಾಂತ ಪ್ರತ್ಯಯ ಬಂದ್ರೆ ಅದು ಮತ್ತೊಂದು ಕ್ರಿಯೆಯನ್ನ ಹೇಳತಕ್ಕಂಥದ್ದು. ತ್ವಾಂತ ಬಂದ್ರೆ ಇನ್ನೊಂದು ಕ್ರಿಯೆ ಇದ್ದೇ ಇರಬೇಕು. ಒಂದು ಕ್ರಿಯೆ ಆಯ್ತು, ಒಂದು ಕ್ರಿಯೆಗೆ ತ್ವಾಂತ ಪ್ರತ್ಯಯ ಬಂದ್ರೆ ಧಾತುಗೆ ಮತ್ತೆ ಇನ್ನೊಂದು ಕ್ರಿಯೆ ಇದ್ದೇ ಇರಬೇಕು. ಹಾಗೆ ಅವನು ನಿಂತುಕೊಂಡು ಓದುತ್ತಾನೆ ಅಂದ್ರೇನು, ನಿಂತುಕೊಂಡಿರ್ತಕ್ಕಂಥ ಒಂದು ಕ್ರಿಯೆ, ಓದುತ್ತಾನೆ ಅಂತಕ್ಕಂಥ ಒಂದು ಕ್ರಿಯೆ, ಯಾವ್ದನ್ನ ತ್ವಾಂತ ಪ್ರತ್ಯಯದಿಂದ ಹೇಳಿದಾಗ ಏನಂತ ಏನಾಗುತ್ತೆ, ಅದು ಎರಡೂ ಕೂಡ ನಿಂತುಕೊಳ್ಳುವ ಕ್ರಿಯೆ ಮತ್ತೆ ಓದುವ ಕ್ರಿಯೆ ಎರಡಕ್ಕೂ ಕೂಡ ಒಬ್ಬನೇ ಕರ್ತೃ ಎಂದಾಗಿರುತ್ತದೆ ಯಾವಾಗ ತ್ವಾಂತ ಪ್ರತ್ಯಯ ಬಂದಾಗ. ಅದೇ ರೀತಿ ಇಲ್ಲಿ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಎನ್ನುತಕ್ಕಂಥ ತತ್ಸೃಷ್ಟ್ವಾ
ಅಂತ ಹೇಳಿ ತ್ವಾಂತ ಪ್ರತ್ಯಯ ಬಂದಿರತಕ್ಕಂಥದ್ರಿಂದ ಏನಾಗಿದೆ, ಸೃಷ್ಟಿ ಮಾಡಿದವನಿಗೂ ಮತ್ತೆ ಅನುಪ್ರವೇಶ ಮಾಡಿದವನು ಕೂಡ ಇಬ್ಬರಿಗೂ ಕೂಡ ಏನು ಒಂದೇ ಕರ್ತೃಕತ್ವವನ್ನ ಹೇಳಿದ್ದಾರೆ. ಇಬ್ಬರು ಕೂಡ ಒಂದೇ, ಒಬ್ಬನೇ ಕರ್ತೃ, ಎರಡು ಕ್ರಿಯೆ ಎರಡು, ಒಬ್ಬನೇ ಕರ್ತೃ ಅಂತ ಹೇಳಿ ಸಿದ್ಧ ಮಾಡಿದ್ದಾಯಿತು. ಎಲ್ಲಿ? ಆನಂದವಲ್ಲಿಯಲ್ಲಿ. ಅನಂತರ ಆ ಭಾಗ ಪೂರ್ಣವಾಯಿತು. ಮತ್ತೆ ಉಪಾಸನಾ ಭಾಗಗಳನ್ನು ತೆಗೆದುಕೊಂಡು ಈ ಒಂದು ವಿಧವಾದ ಉಪಾಸನೆಗಳನ್ನ ಹೇಳಿದ್ದಾಯಿತು. ಏನೇನು ಹೇಳಿದ್ರು ಸ್ವಲ್ಪ, ಯಾಕೆಂದ್ರೆ ಸ್ವಲ್ಪ ಅನುವಾದ ಮಾಡ್ಕೊಂಡ್ಬಿಡೋಣ ಇವತ್ತು ಮಾತ್ರ, ಯಾಕೆಂದ್ರೆ ತುಂಬಾ ದಿವಸ ನಿಂತು ಹೋಗಿತ್ತಲ್ಲ. ಆದ್ದರಿಂದ ಏನಂದ್ ಮಾಡಿದ್ರು ಅಂತಂದ್ರೆ ನೋಡಿ, ಮೊಟ್ಟ ಮೊದಲಿಗೆ ಅನ್ನ ಅದರ ಉಪಾಸನೆ. ಅನ್ನ ಮತ್ತೆ ಅನ್ನಾದ ಅಂದ್ರೇನು? ಈ ಒಂದು ಪೃಥ್ವಿ ಅಂತಕ್ಕಂಥದ್ದು ಅನ್ನ, ಆಕಾಶ ಅಂತಕ್ಕಂಥದ್ದು ಅನ್ನಾದ. ಹೀಗೆ ಅನ್ನಾದ ಎಂಬುದಾಗಿ ಉಪಾಸನೆ ಮಾಡಬೇಕು. ಮತ್ತೆ ಅನ್ನವನ್ನ ಬಹಳವಾಗಿ ಮಾಡಬೇಕು. ಮತ್ತೆ ಅನ್ನವನ್ನ ನಿಂದಿಸಬಾರದು. ಇವೆಲ್ಲವನ್ನೂ ಕೂಡ ಈ ಹೊಗಳುವಿಕೆ ಸ್ತುತ್ಯರ್ಥದಲ್ಲಿ ಹೇಳಿದ್ದಾಯಿತು. ಉಪಾಸನೆಯನ್ನೂ ಹೇಳಿದ್ದಾಯಿತು. ಅನ್ನ ಅದರಿಗೆ ಯಾವುದನ್ನ? ಈ ಒಂದು ಪೃಥ್ವಿ ಮತ್ತೆ ಆಕಾಶ ಎನ್ನುವುದನ್ನು ಹೇಳಿದ್ದಾಯಿತು. ಅನ್ನಾದ ರೂಪದಿಂದ ಉಪಾಸನೆ ಮಾಡಬೇಕು. ಮತ್ತೆ ಅದಕ್ಕೆ ಫಲವನ್ನು ಕೂಡ ಹೇಳಿದ್ದಾಯಿತು. ಅದಾದ ಮೇಲೆ ಬ್ರಹ್ಮದ ಅನೇಕ ವಿಧವಾದ ಉಪಾಸನೆಗಳನ್ನು ಹೇಳಿದ್ದಾಯಿತು. ಬ್ರಹ್ಮದ ಅನೇಕ ವಿಧವಾದ ಉಪಾಸನೆಗಳು ಯಾವುದದು? ಆಧ್ಯಾತ್ಮಿಕವಾಗಿ, ಆದಿ ಭೌತಿಕವಾಗಿ. ಮತ್ತೆ ಈ ಬ್ರಹ್ಮವು ಬೇರೆ ಬೇರೆ ಧರ್ಮವುಳ್ಳದ್ದೆಂಬುದಾಗಿ ಉಪಾಸನೆ. ಈ ಎಲ್ಲವನ್ನೂ ಹೇಳಿದ್ದಾಯಿತು. ಮತ್ತೆ ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, ಆಯ್ತು ಈ ಉಪಾಸನಾ ಭಾಗ ಎಲ್ಲ ಮುಕ್ತಾಯವಾಯಿತು. ಈಗ ಆ ಉಪಾಸನೆಗಳಿಂದ ನಾವು ಪರಮ ಪ್ರಯೋಜನವಾದ ಪುರುಷಾರ್ಥ ಎಂದು ಕರೆಯಲ್ಪಡತಕ್ಕಂಥ ಮೋಕ್ಷವನ್ನ ಪಡೆಯಬಹುದೇ ಅಥವಾ ಇಲ್ಲವೇ ಅಂತಕ್ಕಂಥದ್ದು ಪ್ರಶ್ನೆ. ಅದಕ್ಕೆ ಈ ಭಾಗದಲ್ಲಿ ಉತ್ತರವನ್ನ ಹೇಳಿ ಈ ಒಂದು ಉಪನಿಷತ್ತನ್ನ ಪರಿಸಮಾಪ್ತಿಗೊಳಿಸಿದ್ದಾರೆ. ಮತ್ತು ಅದು ಅದರ ಫಲವನ್ನೆಲ್ಲ ಹೇಳಿ ಪರಿಸಮಾಪ್ತಿಗೊಳಿಸಿದ್ದಾರೆ. ಈಗೇನು? ಓಹೋ, ಏನಪ್ಪ, ಈ ಉಪಾಸನೆಯಿಂದಲೂ ಕೂಡ ನಾವು ಉಪನಿಷತ್ತುಗಳ ಪರಮ ಪ್ರಯೋಜನವಾಗಿರತಕ್ಕಂತಹ ಪ್ರತಿಯೊಬ್ಬ ಪುರುಷನಿಂದಲೂ ಕೂಡ ಬಯಸಲ್ಪಡಬೇಕಾಗಿರತಕ್ಕಂಥ ಪುರುಷಾರ್ಥ, ಪುರುಷೈಹಿ ಅರ್ಥ್ಯಂತೆ, ಎಲ್ಲ ಪುರುಷರುಗಳಿಂದಲೂ ಕೂಡ ಇದು ಬಯಸತಕ್ಕದ್ದಿದು ಅಂತದೇ ಯಾವುದದು? ಅದೇ ಮೋಕ್ಷ, ಅದೇ ಕೈವಲ್ಯ. ಇದು ಸಾಧ್ಯವಾ? ಎಲ್ಲಿಂದ? ಉಪಾಸನೆಯಿಂದ. ಸಾಧ್ಯವಲ್ಲ ಅಂತ ಆದ್ರೆ ಮತ್ತೆ ಯಾವುದರಿಂದ ಸಾಧ್ಯ ಎನ್ನುವ ವಿಚಾರವನ್ನ ಈ ಭಾಗದಲ್ಲಿ ಮಾಡಿದ್ದಾರೆ. ಈಗ ಈ ಭಾಗವನ್ನ ಏನು, ಈ ಒಂದು ಪರಮ ಪುರುಷಾರ್ಥ ಅಂತಕ್ಕಂಥದ್ದು ಜ್ಞಾನವಂತನ್ನ ಬಿಟ್ಟು ಯಾವುದರಿಂದಲೂ ಕೂಡ ಸಾಧ್ಯವಿಲ್ಲ. ಜ್ಞಾನಾದೇವತು ಕೈವಲ್ಯಂ ಇತಿ ಶ್ರುತಿ ಸಿದ್ಧತ್ವ. ನಾವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಅದನ್ನ ಶ್ರುತಿಯು ಹೇಳುತ್ತಿದೆ ಅಂತ ಹೇಳಿ, ಹೇಗೆ ಇದುವರ ತನಕ ಏನ್ ಹೇಳಿದ್ರು ಅನ್ನುವ ಭಾಗವನ್ನ ಈ ಒಂದು ವಿಚಾರದಲ್ಲಿ, ಈ ಒಂದು ಭಾಗದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ. ನೋಡೋಣ. ಮೊಟ್ಟ ಮೊದಲಿಗೆ ಈ ಮಂತ್ರವನ್ನ ಒಂದ್ಸಾರಿ ಹೇಳ್ಕೊಂಡ್ಬಿಡೋಣ. ಈ 10ನೇ ಅನುವಾಕದ ಮಂತ್ರ, ಅದು ಅಲ್ಲಿವರೆಗೆ ಮಾತ್ರ ಹೇಳ್ಕೊಳ್ಳೋಣ. ಇದೇನಿದು? ಇದರಿಂದ ಪ್ರಾರಂಭ. ಬ್ರಹ್ಮದ ವಿಧವಾದ ಉಪಾಸನೆಗಳು, ಅದರ ಫಲ, ಅದನ್ನು ಹೇಳಿದ್ದಾದ ಮೇಲೆ ಈ ಭಾಗ ಬರುತ್ತೆ. ಇದು 10ನೇ ಅನುವಾಕದಲ್ಲಿ ಬರುತ್ತೆ. ಮಂತ್ರ ಅಷ್ಟು ಮಾತ್ರ ಹೇಳಿ ಮುಂದಿರೋದು ನೋಡೋಣ. ಓಂ ತತ್ ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ ತನ್ಮನ ಇತ್ಯುಪಾಸೀತ ಮಾನವಾನ್ ಭವತಿ ತನ್ನಮ ಇತ್ಯುಪಾಸೀತ ನಮ್ಯಂತೆ ಯಸ್ಮೈ ಕಾಮಃ
ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ ತದ್ಬ್ರಹ್ಮಣ ಪರಿಮರ ಇತ್ಯುಪಾಸೀತ ಪರ್ಯೇಣ ಮ್ರಿಯಂತೆ ದ್ವಿಷಂತಃ ಸಪತ್ನಃ ಪರ್ಯೇ ಪ್ರಿಯಾ ಭ್ರಾತೃವ್ಯಾಃ ತಯಶ್ಚಾಯಂ ಪುರುಷೇ ಸ ಏಕಃ ಸ ಏವಂ ವಿತ್. ಇಲ್ಲಿವರ ಮಾತ್ರ ಇನ್ನು ಮುಂದೆ ಇದೆ. ಇಲ್ಲಿವರ ಮಾತ್ರ ಹೇಳ್ಕೊಂಡು ಮುಂದಿರೋದನ್ನ ಆ ಫಲವನ್ನು ಹೇಳ್ತಾ ಇದ್ದಾರೆ. ಅದರ ಮುಂದೆ ನೋಡಿ. ಈ ಮಂತ್ರ ಆಯ್ತು. ಈಗ ಈ ಭಾಷ್ಯ ಭಾಗವನ್ನ ನೋಡೋಣ. ಈಗ ಈ ಒಂದು ಆತ್ಮನು ಏನವನು, ಕಾರ್ಯವೋ ಅಥವಾ ಕಾರಣನೋ, ಮತ್ತೆ ಈ ಒಂದು ಜೀವ ಅಂತ ಏನಿದ್ದಾನೆ ಅವನು ಕಾರ್ಯವೋ ಅಥವಾ ಅವನು ಕಾರ್ಯದಲ್ಲವೋ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಮಾಡಿ ಈ ಏಕತ್ವವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಮುಖ್ಯವಾದ ಭಾಗ ಇದು. ನೋಡೋಣ. 250 ಅಂದ್ರೆ ಭಾಷ್ಯವಾಗ ಸ್ವಾಮಿಗಳ ಒಂದು ಆ ಒಂದು ವಿಭಾಗ ಕ್ರಮದಂತೆ. ಪ್ರಾಣೋವ ಅನ್ನಂ ಶರೀರಮನ್ನಾದಂ ಇತ್ಯಾರಭ್ಯ ಆಕಾಶಾಂತಸ್ಯ ಕಾರ್ಯಸ್ಯೈವ ಅನ್ನ ಅನ್ನಾದತ್ವಂ ಉಕ್ತಂ. ನೋಡಿ, ಭಾಷ್ಯಕಾರರೇ ಶಂಕರ ಭಗವತ್ಪಾದರು ಇದುವರ ತನಕ ನಾವು ಏನ್ ಹೇಳಿದ್ದೇವೆ ಅದನ್ನೆಲ್ಲವನ್ನೂ ಕೂಡ ಕೇವಲ 2 ವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಅವ್ರು ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು. ನಾವು ಹೇಳಿರೋದನ್ನ ಅವ್ರು ಹೇಳ್ತಾ ಇದ್ದಾರೆ ಅಂತಲ್ಲ, ಅವ್ರು ಹೇಳಿರೋದನ್ನು ನಾವು ಹೇಳ್ತಾ ಇದ್ದೇವೆ ಅಷ್ಟೇ, ಇನ್ನೇನಿಲ್ಲ. ಏನು ಪ್ರಾಣೋವ ಅನ್ನಂ ಶರೀರವನ್ನಾದ ಮಂತ್ರ ಇದೆ. ಪ್ರಾಣೋವ ಅನ್ನಂ ಶರೀರವನ್ನಾದಂ ಅಂತ ಮಂತ್ರ ಇದೆ, ನಾವು ನೋಡಿದ್ವಲ್ಲ. ಈಗ ಅಲ್ಲಿಂದ ಹಿಡಿದು ಇತ್ಯಾರಭ್ಯ, ಅಲ್ಲಿಂದ ಉಪಕ್ರಮಿಸಿ ಪ್ರಾರಂಭ ಮಾಡಿ ಆಕಾಶಾಂತಸ್ಯ ಕಾರ್ಯಸ್ಯೈವ, ಆಕಾಶದವರೆಗಿನ ಕಾರ್ಯ ಏನಿದೆ, ಅನ್ನಾದ ಅಂದ್ರೇನು, ಪೃಥ್ವಿಯಿಂದ ಶುರು, ಅನ್ನ ಅಂದ್ರೆ ಪೃಥ್ವಿ, ಅಲ್ಲಿಂದ ಆಕಾಶದವರೆಗಿನ ಕಾರ್ಯ ಅನ್ನ, ಮತ್ತೆ ಅಪ್ಪು, ಮತ್ತೆ ಅಗ್ನಿ, ಮತ್ತೆ ವಾಯು, ಮತ್ತೆ ಆಕಾಶ. ಇಲ್ಲಿವರೆಗೆ ಈ ಒಂದು ಯಾವ ಭೂತಗಳು ಅಂತ ಏನಿದೆಯೋ ಅದೇನು, ಅದೆಲ್ಲ ಕಾರ್ಯಸ್ಯೈವ, ಇವೆಲ್ಲವೂ ಕೂಡ ಕಾರ್ಯವಾಗಿದೆ. ಯಾವುದರ ಕಾರ್ಯ? ಪರಮಾತ್ಮ ಕಾರ್ಯವಾಗಿವೆ ಇವೆಲ್ಲವೂ ಕೂಡ. ಹೇಳಿ ಅದಕ್ಕೆ ಅನ್ನ ಮತ್ತೆ ಅನ್ನಾದ ಅಂದ್ರೆ ಅನ್ನತ್ವ ಮತ್ತೆ ಅನ್ನಾದತ್ವ. ಪೃಥ್ವಿಗೆ ಅನ್ನತ್ವ, ಆಕಾಶಕ್ಕೆ ಅನ್ನಾದತ್ವ ಎಂದು ಹೇಳಿ ಅನ್ನ ಅನ್ನಾದ, ಅನ್ನಾದ ಇದು ಹೋಗ್ತು ಭೋಜ್ಯ. ಹೀಗೆ ಅದನ್ನು ಹೇಳಿದ್ದಾಯ್ತು. ಅಷ್ಟೊತ್ತಿಗೆ ಏನ್ ಮಾಡ್ಬಿಟ್ಟ ಪೂರ್ವ ಪಕ್ಷಿ, ಸ್ವಾಮಿ ಅದು ಹೇಳಿದ್ದಾಯ್ತು ಸರಿನೇ, ಏನದ್ರಿಂದ ಈಗ? ಅಲ್ಲ ಏನಾಯ್ತು? ನೀವು ಯಾಕಂದ್ರೆ ಇಷ್ಟೊಂದು ಹೇಳ್ತಾ ಇದ್ದೀರಿ? ನೋಡಿ, ಇಲ್ಲಿಯವರೆಗೂ ಕೂಡ ಇದನ್ನು ಹೇಳಿದ್ದಾಯ್ತು. ಏನಂತ? ಈ ಒಂದು ಆಕಾಶದವರೆಗಿನ, ಎಲ್ಲಿಂದ ಹಿಡಿದು ಅನ್ನದಿಂದ ಹಿಡಿದು, ಅದನ್ನೇನು ಅನ್ನಮೇ ಪ್ರಾಣ ಅಂತ ಹೇಳಿದ್ರು ಆಯ್ತು, ಆಯ್ಬಿಡಿ. ಅಲ್ಲಿಂದ ಹಿಡಿದು, ಅನ್ನದಿಂದ ಹಿಡಿದು ಆಕಾಶದವರೆಗೂ ಕೂಡ ಓ ಇದೆಲ್ಲ ಕಾರ್ಯ ಅಂತ ಹೇಳಿ ಬಿಡಿ ಸ್ವಾಮಿ, ಏನಾಯ್ತು ಇವಾಗ ಅಂತ. ಉಕ್ತಂ ನಾಮ ಕಿತ್ತೇನ, ಹೇಳಿ ಬಿಡಿ ಏನಾಯ್ತು ಇವಾಗ ಅದರಿಂದ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಭಗವತ್ಪಾದ. ನೋಡಿ, ಅಷ್ಟೇ ನಿಖರವಾಗಿ ಹೇಳ್ತಾ ಇದ್ದಾರೆ ಇವಾಗ. ಏನು? ತೇನ ಏತತ್ ಸಿದ್ಧಂ ಭವತಿ. ನೋಡಪ್ಪ, ಹೇಳಿ ಏನಿವಾಗ ಅಂತ ಅಷ್ಟೊಂದು ಹಗುರವಾಗಿ ಹೇಳಿಬಿಡ್ತಿಯಲ್ಲ. ಹಾಗೆ ಹೇಳಿದ್ದರಿಂದ ನೋಡು, ಇದು ಈ ವಿಚಾರ ಸಿದ್ಧವಾಗ್ತಾ ಇದೆ, ಇದು ಸಿದ್ಧವಾಗ್ತಾ ಇದೆ. ಅದರಿಂದ ಯಾವುದು? ಅಲ್ಲಿಯವರೆಗೆ ಎಲ್ಲ ಕಾರ್ಯವಾಗಿದೆ ಅಂತ ಹೇಳಿದ್ದರಿಂದ ಇದು ಸಿದ್ಧವಾಯಿತು. ಇದು ಯಾವ ಸ್ವಾಮಿ ಸಿದ್ಧವಾಯಿತು ಅಂದ್ರೆ ಹೇಳ್ತಾರೆ ಅಂತ ಹೇಳಿ, ಕಾರ್ಯ ವಿಷಯ ಏವ ಭೋಜ್ಯ ಭೋಕ್ತೃತ್ವ ಕೃತ ಸಂಸಾರ ನತು ಆತ್ಮನೆ ಇತಿ. ಮುಖ್ಯವಾದ ಭಾಗ ನೋಡಪ್ಪ. ಹೇಳಿದ್ರಿಂದ ಏನಾಯ್ತು? ಹೇಳಿ ಬಿಡಿ ಒಂದೆಲ್ಲ ಹೇಳಿದ್ರಿಂದ ಇದು ಸಿದ್ಧವಾಯಿತು. ಯಾವುದು? ಎಲ್ಲ ಭೋಜ್ಯ ಭೋಕ್ತೃ ವಿಭಾಗ ಇದೆಯಲ್ಲ, ಅವೆಲ್ಲವೂ ಕೂಡ ಭೋಕ್ತೃ
ಭೋಗ್ಯ ಇವುಗಳಿಂದ ಉಂಟಾಗಿರತಕ್ಕಂಥದ್ದು ಯಾವುದು? ಅದೇ ಸಂಸಾರ. ಹೌದ್ ತಾನೆ? ಸಂಸಾರ ಅಂದ್ರೆ ಏನು? ಒಬ್ಬ ಭೋಕ್ತೃ, ಇನ್ನೊಂದು ಭೋಜ್ಯ. ಎರಡೂ ಕೂಡ ಇಷ್ಟವಾದಾಗ ಸುಖ, ಅನಿಷ್ಟವಾದಾಗ ದುಃಖ. ಸುಖ ದುಃಖ ದ್ವಂದ್ವಾತ್ಮಕ ತಾನ ಇಷ್ಟೇ. ಈ ಭೋಜ್ಯ ಭೋಕ್ತೃತ್ವದಿಂದ ಆಗಿರತಕ್ಕಂತಹ ಸಂಸಾರ ಇದೆಯಲ್ಲ, ಇವೆಲ್ಲ ಯಾರಿಗೆ? ಕೇವಲ ಕಾರ್ಯಗಳಿಗೆ ಮಾತ್ರ. ನತು ಆತ್ಮನಿ. ಆತ್ಮನಿಗೆ ಇದರ ಎಳ್ಳಷ್ಟು ಸಂಬಂಧವೂ ಕೂಡ ಇಲ್ಲ. ಇದರ ಸಂಪರ್ಕವೇ ಇಲ್ಲ. ಲೇಷದ ಸಂಬಂಧವೂ ಇಲ್ಲ. ಮತ್ತೆ ಸಂಶ್ಲೇಷ ಅಂತಕ್ಕಂಥದ್ದಂತೂ ಇಲ್ಲವೇ ಇಲ್ಲ. ಯಾವುದು ಅಂದ್ರೇನು? ಭೋಜ್ಯ ಭೋಕ್ತೃತ್ವದಿಂದ ಉಂಟಾದ ಸಂಸಾರ ಅಂತ ಏನಿದೆಯಲ್ಲ, ಇದು ಕೇವಲ ಕಾರ್ಯಕ್ಕೆ ಸೀಮಿತವಾಗಿದೆ. ಕಾರ್ಯಕ್ಕೆ ಹೇಳಿದ್ದೆ ಹೊರತು ಪರಮಾತ್ಮನಿಗೆ ಎಳ್ಳಷ್ಟು ಕೂಡ ಸಂಬಂಧಿಸಿದ್ದಲ್ಲ. ಪರಮಾತ್ಮನು ಅಕರ್ತೃ ಅಭೋಕ್ತೃ. ಮತ್ತೆ ಭೋಕ್ತೃ ಭೋಗ್ಯ ಇದೆಯಲ್ಲ, ಅದು ಕರ್ತೃತ್ವ ಅಭೋಕ್ತೃತ್ವ ಇವೆಲ್ಲ ಇದೆಯಲ್ಲ, ಇವೆಲ್ಲ ಕಾರ್ಯಕ್ಕಪ್ಪ. ಕಾರ್ಯ ಯಾವುದು? ಅಯ್ಯಯ್ಯೋ, ಈ ಅನ್ನದಿಂದ ಹಿಡಿದು ಆಕಾಶದವರೆಗೆ ಇರ್ತಕ್ಕಂಥ ಎಲ್ಲವೂ ಕಾರ್ಯ. ಅಷ್ಟು ಹೇಳಿದ್ರಿಂದ ಏನಾಯ್ತು? ಆ ಪಂಚಭೂ ಅಲ್ಲಿಂದ ಎಲ್ಲ ಸೃಷ್ಟಿ ಆಯ್ತು. ಅವೆಲ್ಲ ಕಾರ್ಯವೇ. ಕಾರ್ಯದಿಂದ ಇವೆಲ್ಲ ಸೃಷ್ಟಿ ಆಯ್ತು. ಹಾಗಾಗಿ ಇವೆಲ್ಲವೂ ಕೂಡ ಭೋಕ್ತೃ ಭೋಜ್ಯ ವಿಭಾಗ ಅಂತ ಏನಿದೆ, ಇವು ಕಾರ್ಯ ಪ್ರಪಂಚಕ್ಕೆ ಸೀಮಿತವಾಗಿದೆ ಅಷ್ಟೇ. ನತು ಆತ್ಮನೈತಿ. ಆತ್ಮನೈತೋ ಭ್ರಾಂತ್ಯ ಉಪಚರ್ಯತೆ. ಮತ್ತೆ ಆತ್ಮನಿಗೂ ಕೂಡ ಇದು ಹೇಳ್ತಾರಲ್ಲ, ಏನು? ಓಹೋ, ನಾನು ನಾನು ಅಂತ ಹೇಳಿ ಹೇಳ್ತಾರಲ್ಲ ಅಂತ ಹೇಳಿದ್ರೆ, ಅಲ್ಲಪ್ಪ, ನಾನು 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 ಇದನ್ನು ಮಾಡದೆ, ನಾನು ಅದನ್ನು ಮಾಡದೆ, ನಾನು ಸುಖಿ, ನಾನು ದುಃಖಿ, ಇವೆಲ್ಲ ಏನು ಗೊತ್ತೇನು? ಆತ್ಮನಿತು ಭ್ರಾಂತ್ಯ ಉಪಚರ್ಯತೆ. ನಾನು ಮಾಡದೆ ಅಂತ ನಾನೇ ಪರಮಾತ್ಮ ನನಗೆ ಇವೆಲ್ಲ ಹೇಳ್ತಾರಲ್ಲ, ಏನು ಹೇಳ್ದೆ? ಹೇಗೆ ಹೇಳ್ತಾರೆ ಅಂದ್ರೆ, ಭ್ರಾಂತಿಯಿಂದ ಉಪಚಾರಕ್ಕಾಗಿ ಹೇಳಿದ ಮಾತು ಇದು ಅಷ್ಟೇ. ಕೇವಲ ಭ್ರಾಂತಿಜನ್ಯವಾದದ್ದು ಇದು ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳಿ ಮುಂದಕ್ಕೆ ಹೇಳ್ತಾರೆ. ಆವಾಗ ಒಂದ್ ದೊಡ್ಡ ಪ್ರಶ್ನೆ ಹಾಕ್ಬಿಟ್ಟ. ಸ್ವಾಮಿ, ಇವೆಲ್ಲ ಏನ್ ಹೇಳಿದ್ರಿ ನೀವು ಇವಾಗ? ಎಲ್ಲವೂ ಕೂಡ ಏನು? ಭೋಕ್ತೃ ಭೋಗ್ಯ ಕರ್ತೃಕವಾಗಿರತಕ್ಕಂತಹ ಸಂಸಾರ ಎಲ್ಲವೂ ಕೂಡ ಕಾರ್ಯ ಪ್ರಪಂಚಕ್ಕೆ ಸೇರಿದೆ ಅಂತ ಹೇಳಿದ್ರಿ. ಹೋಗ್ತಾರೆ ಸ್ವಾಮಿ? ಹೌದಪ್ಪ. ನೋಡಿ, ಈಗ ಹೇಳ್ತೇವೆ ನಾವು ಏನು? ನಾನು ಆತ್ಮಾಪಿ ಪರಮಾತ್ಮನ ಕಾರ್ಯಂ ತಥೋ ಯುಕ್ತಸ್ತಸ್ಯ ಸಂಸಾರ ಐತಿ. ಅಲ್ಲೇ ಸ್ವಾಮಿ ಬಂದಿರುವುದು. ಈ ಆತ್ಮ ಅಂದ್ರೆ, ಈ ಆತ್ಮ ಅಂದ್ರೆ ಯಾರು? ಜೀವಾತ್ಮ ಇದ್ದಾನಲ್ಲ, ಅವನು ಕೂಡ ಪರಮಾತ್ಮನ ಕಾರ್ಯನಾಗಿದ್ದಾನೆ. ಅವನು ಕೂಡ ಪರಮಾತ್ಮನ ಕಾರ್ಯವೇ. ಹಾಗಾಗಿ ಈ ಸಂಸಾರವೆಲ್ಲ ಕಾರ್ಯ ಪ್ರಪಂಚಕ್ಕೆ ಸೇರಿದ್ದು ಅಂತ ನೀವು ಹೇಳಿದ್ದರಿಂದ ಈ ಜೀವನಿಗೂ ಕೂಡ ಸಂಸಾರತ್ವ ಪ್ರಾಪ್ತಿ ಅಂತ ಆಯ್ತು. ಹೌದ್ ತಾನೆ? ಮತ್ತೆ ಈಗೇನಾಯ್ತು? ಅಲ್ಲಿಗೆ ಒಬ್ಬ ಸಂಸಾರಿ, ಒಬ್ಬ ಅಸಂಸಾರಿ. ಏಕತ್ವ ಎಲ್ಲಿ? ಸಂಸಾರಿನೂ ಸತ್ಯ, ಅಸಂಸಾರಿನೂ ಸತ್ಯ. ಜೀವ ಯಾರು? ಅಸಂಸಾರಿ. ಯಾಕೆ? ಅವನ ಕಾರ್ಯ. ನೀವೇ ಹೇಳಿದ್ರಲ್ಲ, ಎಲ್ಲ ಸಂಸಾರವು ಕೂಡ ಕಾರ್ಯ ಪ್ರಪಂಚಕ್ಕೆ ಸೇರಿದ್ದು ಅಂತಂತ. ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ಅಸಂಸಾರಿನ ಏವ ಪ್ರವೇಶ ಶ್ರುತೇ. ನೋಡಪ್ಪ, ಈಗ ಪ್ರವೇಶ ಮಾಡಿದನು ಅಂತ ಹೇಳಿದೆಯಲ್ಲ, ಅದು ಯಾರು ಪ್ರವೇಶ ಮಾಡಿದನು ಅಂತ ಹೇಳಿದೆ? ಸ್ವಲ್ಪ ಹೇಳು ನೋಡೋಣ. ಸ್ವಾಮಿ ಹೇಳಿದೆ, ಅಸಂಸಾರಿನ ಅಂದ್ರೆ ಅಸಂಸಾರನ ಪರಮಾತ್ಮನ. ಅಸಂಸಾರಿಯಾದ ಪರಮಾತ್ಮನಿಗೆ ಈ ಪ್ರವೇಶ ಶ್ರುತಿಯನ್ನ ಹೇಳಿದೆ. ಅಂದ್ರೇನು? ಅಸಂಸಾರಿಯಾದ ಪರಮಾತ್ಮನೇ ಈ ಕಾರ್ಯ ಪ್ರಪಂಚವನ್ನು ಹೊಕ್ಕನು ಅಂತ ಹೇಳಿದೆ. ಹೌದೇನಪ್ಪ? ಹೌದು ಸ್ವಾಮಿ, ಹೇಳಿದೆ.
ಸ್ವಲ್ಪ ಅನುಮಾನ ಪಟ್ಬಿಟ್ಟ. ಯಾಕಪ್ಪ ಅನುಮಾನ ಪಡ್ತೀಯ? ಮಂತ್ರವೇ ಇದೆಯಲ್ಲ, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಇತಿ. ಅವನು ತತ್ ಸೃಷ್ಟ್ವಾ, ಅದನ್ನ ಸೃಷ್ಟಿ ಮಾಡಿ, ತದೇವ ಅನುಪ್ರಾವಿಶತ್, ಅದೇನ್ ತದೇವ, ಅದನ್ನೇ ಅನುಪ್ರವೇಶ ಮಾಡ. ಅವ್ರು ಸೃಷ್ಟಿ ಮಾಡ್ದ, ಮತ್ತೆ ಅದನ್ನೇ ಅನುಪ್ರವೇಶ ಮಾಡಿದ್ದ. ಅನುಪ್ರವೇಶ ಅದೇನು? ಅನುಸರಿಸಿ ಪ್ರವೇಶವನ್ನ ಮಾಡಿದ್ದ, ಏನು ಭಿನ್ನ ರೂಪದಿಂದಲ್ಲ ಅಂತ ಹೇಳಿ. ಇತಿ ಆಕಾಶಾದಿ ಕಾರಣಸ್ಯ ಹಿ ಅಸಂಸಾರಿಣ ಏವ ಪರಮಾತ್ಮನ ಕಾರ್ಯೇ ಅನುಪ್ರವೇಶ ಶ್ರೂಯತೆ. ಹೀಗಾಗಿ ಆಕಾಶವೇ ಮುಂತಾದ ಕಾರಣಗಳೇ, ಆಕಾಶವೇ ಮುಂತಾದವುಗಳಿಗೂ ಕೂಡ ಕಾರಣವಾಗಿರತಕ್ಕಂತಹ ಆಕಾಶ ಕಾರ್ಯ, ಇದಕ್ಕೂ ಕಾರಣವಾಗಿರ್ತಕ್ಕಂಥ ಆಕಾಶ ಕಾರಣಸ್ಯ, ಆಕಾಶವೇ ಮುಂತಾದ ಕಾರ್ಯಗಳಿಗೆ ಕಾರಣವಾಗಿರತಕ್ಕಂತಹ ಅಸಂಸಾರಿಣ ಏವ ಪರಮಾತ್ಮನಃ, ಅಂದ್ರೆ ಅಸಂಸಾರಿಯಾಗಿರತಕ್ಕಂಥ ಪರಮಾತ್ಮನಿಗೆ ಏನಾಗಿದೆ? ಕಾರ್ಯದಲ್ಲಿ ಅನುಪ್ರವೇಶವನ್ನು ಹೇಳಿದ್ದಾರೆ ಶ್ರುತಿಯಲ್ಲಿ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತು, ಅಸಂಸಾರಿಯಾದ ಪರಮಾತ್ಮನಿಗೆ ಹೇಳಿರೋದು ಪ್ರವೇಶ ಶ್ರುತಿ. ಆದ್ದರಿಂದ ತಸ್ಮಾತ್ ಕಾರ್ಯಾನುಪ್ರವಿಷ್ಟೋ ಜೀವ ಆತ್ಮ ಪರಯೇವ ಅಸಂಸಾರಿ. ಆದ್ದರಿಂದ ಏನಾಯ್ತು? ಈ ನೀನ್ ಹೇಳ್ತಾ ಇದೆಯಲ್ಲಪ್ಪ, ಈ ಜೀವಾತ್ಮ ಅಂತಂತಕ್ಕ ಅವನು ಕೂಡ, ಅಂದ್ರೆ ಅವನೇನು ಅವನ ಕಾರ್ಯ ಅಂತ ಹೇಳಿದೆ, ಆಯ್ತು, ಅವನ ಕಾರ್ಯ ಎಲ್ಲ ಮಾಡ್ತೇವೆ, ಅದ್ ಇಟ್ಕೊಂಡು ಕಾರ್ಯ ಅಂತ ಆದ್ರೂ ಕೂಡ ಆ ಜೀವಾತ್ಮನಲ್ಲಿ ಹೊಕ್ಕಿರತಕ್ಕಂತ ಆತ್ಮ ಇದ್ದ ಅವನು ಯಾರು? ಅವನು ಪರಮಾತ್ಮ. ಅವನು ಯಾರು? ಅಸಂಸಾರಿ. ಹೀಗೆ ಅಸಂಸಾರಿಯಾದ ಆತ್ಮನೇ ಆ ಜೀವನನ್ನು ಹೊಕ್ಕಿರುವುದರಿಂದ ಏನಾಯ್ತು? ಅವನು ಕೂಡ ಆತ್ಮ ಪರಯೇವ ಅಸಂಸಾರಿ, ಜೀವಾತ್ಮನೂ ಕೂಡ ಅವನು ಅಸಂಸಾರಿಯೇ ಆಗಿರಬೇಕು. ಯಾಕೆ? ಅಸಂಸಾರಿಯಾದ ಜೀವನೇ, ಅಸಂಸಾರಿಯಾದ ಪರಮಾತ್ಮನೇ ಜೀವನನ್ನ ಹೊಕ್ಕಿದ್ದಾನೆ, ಬೇರೆ ಯಾರು ಅಲ್ಲ. ಮತ್ತೆ ಅವನಿಗೂ ತತ್ ಸೃಷ್ಟ್ವ ಏಕಕರ್ತೃಕವನ್ನ ಹೇಳಿದ್ದಾರೆ. ಸೃಷ್ಟಿ ಮಾಡಿದವನವನೇ, ಪ್ರವೇಶ ಮಾಡಿದವನವನೇ, ಒಬ್ಬನೇ ಕರ್ತೃ ಅಂತ ಹೇಳಿ. ಈ ಜೀವಾತ್ಮ ಅಂತಕ್ಕಂಥವ್ ಯಾರು? ಅವನು ಪರಮಾತ್ಮನೇ. ಯಾಕೆ? ಅವನ ಅನುಪ್ರವೇಶ, ಅವನನ್ನೇ ಅನುಪ್ರವೇಶ ಹೇಳಿರ್ತಕ್ಕಂಥದ್ದು ಅಂತ ಹೇಳಿ. ಇತಿ ಸಮಾನ ಕರ್ತೃಕ ತ್ವೋಪಪತ್ತೇಶ. ಸಮಾನ ಕರ್ತೃಕ ಅಂದ್ರೆ ಅವನ ಕರ್ತೃತ್ವ ಅಂತಕ್ಕಂಥದ್ದು ಸಮಾನವಾಗಿದೆ. ಯಾವುದಕ್ಕೆ? ಕಾರ್ಯಕ್ಕೂ ಇವನೇ, ಕಾರಣಕ್ಕೂ ಇವನೇ ಅಂತ. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶ. ಮತ್ತು ಸರ್ಗ ಪ್ರವೇಶ ಕ್ರಿಯೆಯೋ ಏಕಶ್ಚೇತ್ ಕರ್ತ ತಥಾ ಪ್ರತ್ಯುತ್. ಹೀಗೆ ಸರ್ಗ ಅಂತಂದ್ರೆ ಸೃಷ್ಟಿ, ಮತ್ತೆ ಪ್ರವೇಶ ಅಂದ್ರೆ ಪ್ರವೇಶ. ಸೃಷ್ಟ್ವಾ ತದೇವಾನು ಪ್ರಾವಿಶತಿದೆಯಲ್ಲ, ಈ ಸರ್ಗ ಅಂದ್ರೆ ಸೃಷ್ಟಿ ಮತ್ತು ಪ್ರವೇಶ, ಇವೆರಡೂ ಕ್ರಿಯೆ ಇದೆಯಲ್ಲ. ಸೃಷ್ಟಿ ಮಾಡಿದನು ಮತ್ತೆ ಪ್ರವೇಶವನ್ನು ಮಾಡಿದನು ಅಂತ ಎರಡು ಕ್ರಿಯೆ ಇದೆಯಲ್ಲ, ಅದು ಒಬ್ಬ ಕರ್ತೃವಾಗಿದ್ದರೆ ಮಾತ್ರ, ಅದು ಒಂದೇ ಆಗಿದ್ದರೆ ಮಾತ್ರ ಅದರ ಕರ್ತೃ. ಆವಾಗ ತ್ವ ಅಂತ ಪ್ರತ್ಯಯ ಬರುತ್ತೆ, ಒಂದೇ ಆಗಿದ್ದರೆ ಮಾತ್ರ. ಇದೇನಾಗಿದೆ? ತ್ವಾಂತ ಪ್ರತ್ಯಯ ಬಂದಿದೆ. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ, ಹಾಗಾಗಿ ಒಬ್ಬನೇ ಅಂತ ಹೇಳಿ ಸಿದ್ಧವಾಯಿತು. ಈಗ ಒಂದೆರಡು ಆಕ್ಷೇಪಣೆ ಹಾಕ್ತಾರೆ. ಪ್ರವಿಷ್ಟಸ್ಯತು ಭಾವಾಂತರಾಪತ್ತಿ ಇತಿ ಚೇತ್. ಆಯ್ತು ಸ್ವಾಮಿ, ಇಷ್ಟೆಲ್ಲ ಹೇಳಿದ್ದೀರಿ, ಆಯ್ತು. ಅವನು ಪ್ರವೇಶ ಮಾಡ್ದ, ಅವನೇ ಪ್ರವೇಶ ಮಾಡ್ದ. ಪ್ರವೇಶ ಮಾಡಿದ ಮೇಲೆ ಏನಾಯ್ತು? ಅವನು ಅಸಂಸಾರಿಯಾದವನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿದ ಮೇಲೆ ಅವನಿಗೆ ಭಾವಾಂತರಾಪತ್ತಿ, ಅವನಿಗೆ ಬೇರೆಯ ಒಂದು ಭಾವ ಬಂದುಬಿಡ್ತು. ಭಾವ ಅಂದ್ರೆ ಒಂದು ಪ್ರಾಪರ್ಟಿ, ಬೇರೆ ಲಕ್ಷಣ ಬೇರೆದು ಬಂದ್ಬಿಡ್ತು. ಪ್ರವೇಶ ಮಾಡೋದಂಗೆ ಕಿತ್ತು, ಪ್ರವೇಶ ಮಾಡದೆ ಬೇರೆ ಆಯ್ತು. ಏನಾಯ್ತು? ಹಾಲಿತ್ತು, ಹಾಲು ಹಾಲೇ, ಅದು ಡಿಕಾಕ್ಷನ್ ಬಂತು. ಡಿಕಾಕ್ಷನ್ ಬಂದಾಗ ಏನಾಯ್ತು? ಹಾಲೇ ಡಿಕಾಕ್ಷನ್ ಒಳಗೆ ಬಂದಿದ್ದರೂ ಕೂಡ ಆ ಹಾಲು
ಮೊದಲಿನ ತನ್ನ ರೂಪ ಇದೆಯಲ್ಲ ಅದನ್ನ ಬಿಟ್ಟು ಕೊಟ್ಟು ಬೇರೆಯ ರೂಪ ಮತ್ತೆ ಬೇರೆಯ ರುಚಿ ಬೇರೆಯ ಒಂದು ಎಲ್ಲ ಪ್ರಾಪರ್ಟಿ ಅಂತ ಹೇಳ್ತೇವಲ್ಲ ಅದನ್ನ ಪಡೆದುಕೊಂಡು ಬಿಟ್ಟಿತ್ತು. ಹಾಗೆ ಇಲ್ಲೂ ಕೂಡ ಆಯ್ತು, ಪರಮಾತ್ಮ ಇದ್ದ. ಪ್ರವೇಶಕ್ಕಿಂತ ಮುಂಚೆ ನೀವು ಹೇಳಿದ್ದೆಲ್ಲ ಸರಿಯಾಗಿದೆ. ಪ್ರವೇಶ ಮಾಡಿದ ಮೇಲೆ ಏನಾಗೋಯ್ತು, ಬೇರೆ ಭಾವ ಬಂದ್ಬಿಡ್ತು ಅವನಿಗೆ ಅಂತ ಹೇಳ್ಬಿಡೋಣ ಅಂತ ಹೇಳಿದ್ರೆ ಇದೆ ನಾ ಇಲ್ಲಪ್ಪ, ಅದಾಗಲ್ಲ. ಯಾಕೆ ಅಂದ್ರೆ ಪ್ರವೇಶಸ್ಯ ಅನ್ಯಾರ್ಥತ್ವೇನ ಪ್ರತ್ಯಾಖ್ಯಾತತ್ವ. ಯಾಕೆ ಅಂತಂದ್ರೆ ಈ ಪ್ರವೇಶ ಅಂತಕ್ಕಂಥ ಶ್ರುತಿಗೆ ಏನು ಇದೆಲ್ಲ ಅರ್ಥ, ಬೇರೆ ಅರ್ಥವೇ ಇದನ್ನು ಹಿಂದೆ ವಿಸ್ತಾರವಾಗಿ ಮಾಡಿದ್ರು. ಪ್ರವೇಶ ಮಾಡಿತು ಅಂದ್ರೆ ಏನರ್ಥ, ಹಾವು ಬಿಲದೊಳಗೆ ಪ್ರವೇಶ ಮಾಡಿತು ಅನ್ನುವ ಹಾಗ. ಇಲ್ಲ ಇದ್ರೆ ಒಬ್ಬ ರಾಜ ಇದ್ದಾನೆ, ಅವನದೇ ರಾಜ್ಯ, ಅವನಿಂದ ಎಲ್ಲ ಹೋಗಿದ್ದ. ರಾಜನು ತನ್ನ ಊರಿಗೆ ಪ್ರವೇಶ ಮಾಡಿದನು, ತಂದೆ ಊರದು, ಅವನೇ ಕಟ್ಟಿದ್ದು, ಪ್ರವೇಶ ಮಾಡಿದನು ಅನ್ನುವ ಹಾಗೆ ಅಂತ ಅರ್ಥ ಮಾಡ್ಬೇಕಾ ಅಂತೆಲ್ಲ ಮಾಡಿ, ಇಲ್ಲ ಇಲ್ಲ, ಪ್ರವೇಶ ಶ್ರುತಿಗೆ ಬೇರೊಂದು ಅರ್ಥವೇ ಇದೆ. ಏನು ಅಂತಂದ್ರೆ ಅವನು ಪ್ರವೇಶವನ್ನು ಮಾಡಿದನು ಎಂದರೆ ಯಾವುದರಲ್ಲಿ ಪ್ರವೇಶ ಮಾಡಿದ್ದಾನೆಯೋ ಅದು ಪರಮಾತ್ಮನಿಗಿಂತ ಯಾವ ಅರ್ಥದಲ್ಲೂ ಕೂಡ ಬೇರೆಯಲ್ಲ. ಮತ್ತೆ ಈ ಒಂದು ಪ್ರವೇಶ ಶ್ರುತಿಗೆ ನಾವು ಲೌಕಿಕವಾದ ಯಾವುದೋ ಒಂದು ಅರ್ಥವನ್ನು ಕೊಟ್ಟಾಗ ಭ್ರಾಂತಿಯಿಂದ ನಾವು ಪ್ರವೇಶ ಮಾಡೋದ ಅಂತ ಹೇಳ್ತಾರೆ ಅಷ್ಟೇ ಹೊರತು ಪ್ರವೇಶ ಅಂದ್ರೆ ಹೀಗಲ್ಲ. ಹಾವು ಬೆಲವನ್ನು ಪ್ರವೇಶ ಮಾಡಿದಾಗೂ ಅಲ್ಲ, ರಾಜನ ಪುರ ಪ್ರವೇಶವನ್ನು ಮಾಡಿದಾಗಲೂ ಅಲ್ಲ ಅಂತ ಹೇಳಿ ಅದಕ್ಕೆ ಬೇರೆ ಅರ್ಥವನ್ನು ಹೇಳಿದ್ದೆಪ್ಪ, ಈ ಅರ್ಥ ಅಲ್ಲ ಅದು ಅಂತ ಹೇಳಿ ಅನ್ಯ ಅರ್ಥ ಅದು ಹಾಗಾಗಿ ಅಲ್ಲಿ ನಿರಾಕರಣೆ ಮಾಡಿದ್ದೇವೆ ನಾವು. ಏನಂತ ಅನೇನ ಜೀವೇನ ಇತಿ ವಿಶೇಷ ಶ್ರುತೇ ಧರ್ಮಾಂತರೇಣ ಅನುಪ್ರವೇಶ ಇತಿ. ಇನ್ನೊಂದು ಅಷ್ಟಾಕ್ಷೇಪಣೆ ಆಗ್ತದೆ. ಅನೇನ ಜೀವೇನ ಇತಿ ವಿಶೇಷ ಶ್ರುತೇ. ಅಲ್ಲ ಸ್ವಾಮಿ, ಅವನು ನೀವೇನ ಆಯ್ತು ಸರಿ, ಈಗ ಪ್ರವೇಶ ಮಾಡಿದೆ, ಪ್ರವೇಶ ಮಾಡಿದ ಮೇಲೆ ಕಂಠೋಕ್ತವಾಗಿ ಬಾಯಿ ಬಿಟ್ಟು ಅನೇನ ಜೀವೇನ ಅಂತ ಹೇಳ್ಬಿಟ್ಟಿದ್ದಾರಲ್ಲ, ಅಲ್ಲಿಗೆ ಬೇರೆ ಭಾವ ಆಯ್ತಲ್ಲ, ಜೀವಭಾವ ಬೇರೆ ಆಯ್ತಲ್ಲ, ಪರಮಾತ್ಮ ಭಾವ ಬೇರೆ, ಜೀವಭಾವ ಬೇರೆ, ಬೇರೆ ಬೇರೆ ಆಯ್ತಲ್ಲ. ಕಂಠೋಕ್ತವಾಗಿ ಹೇಳಿದ್ದಾರಲ್ಲ, ವಿಶೇಷವಾಗಿ ಹೇಳಿದ್ದಾರಲ್ಲ, ಅಂದ್ರೆ ಧರ್ಮಾಂತರೇಣ ಅಂದ್ರೆ ಬೇರೆಯ ಧರ್ಮದಿಂದ ಅವನು ಪ್ರವೇಶ ಮಾಡ್ದ, ಪರಮಾತ್ಮ ಧರ್ಮ ಅಲ್ಲ. ಪರಮಾತ್ಮ ಧರ್ಮವೇ ಆಗಿದ್ರೆ ಅದೇನೋ ಜೀವೇನ ಅಂತ ಹೇಳ್ತಾ ಇರ್ಲಿಲ್ಲ. ಹೋಗ್ತಾನೆ, ಸರಿ ಆಗಿದೆ ಅವನ ಆಕ್ಷೇಪಣೆ. ಹೀಗಾಗಿ ಇದೆಯಲ್ಲ ಸ್ವಾಮಿ ಅಂದ. ಅದಕ್ಕೆ ಇಲ್ಲಪ್ಪ, ಅದು ಸರಿ ಇಲ್ಲ. ಯಾಕೆ ಅಂದ್ರೆ ತತ್ತಮಸಿ ಇತಿ ಪುನಃ ತದ್ಭಾವೋಕ್ತೇ. ಅಲ್ಲಿ ಆ ಒಂದು ಶ್ವೇತಕೇತುವಿಗೆ ಏನ್ ಹೇಳ್ತಾನೆ, ತತ್ವಮಸಿ ತತ್ವಮಸಿ ಅಂತ ಹೇಳಿದಾಗ ಅವನು ಅನ್ನ ಕೋಶ ಎಲ್ಲ ಹೇಳಿ ಅನ್ನವನ್ನ ಬ್ರಹ್ಮ ತಿಳ್ಕೊಂಡ, ಅನ್ನಮಯ ಆತ್ಮನ ತಿಳ್ಕೊಂಡ, ಅವನು ತಿರ್ಗಾ ತಪಸ್ ಮಾಡು ಹೋಗು ಅಂತಂದ, ಅವೆಲ್ಲ ಬಂದಿದೆಯಲ್ಲ. ಅಲ್ಲಿ ಹೇಳಿ ತತ್ವಮಸಿ ಅಂತ ಕೊನೆಗೆ ಹೇಳ್ದ. ಆ ತತ್ವಮಸಿ ಅಂತಕ್ಕಂಥದ್ದನ್ನ ಈ ಒಂದು ಪುನರಾವರ್ತಿ ಪುನಃ ತದ್ಭಾವ ಹೋಗ್ತೇ. ಜೀವಭಾವನ ಪಡೆದ ಮೇಲೂ ಕೂಡ ತತ್ವಮಸಿ, ನೀನು ಜೀವನಲ್ಲ, ತ್ವಂ ತದಸಿ, ನೀನು ಅದಾಗಿದ್ದೀಯೇ ಅಂತ ಹೇಳಿದ್ದಾರೆ. ಪುನಃ ತದ್ಭಾವ ಹೋಗ್ತೇ. ಮತ್ತೆ ಭಾವಾಂತರಾಪನ್ನಸ್ಯೈವ ತದಪೋಹಾರ್ಥ ಸಂಪತ್ ಇತಿ ಚೇ. ಈಗ ಇನ್ನೊಂದು ಒಂದು ಆಕ್ಷೇಪಣೆ ಹಾಕ್ಬಿಟ್ಟ ನೋಡಪ್ಪ. ನೋಡಿ ಸ್ವಾಮಿ, ಭಾವಾಂತರಾಪನ್ನಸ್ಯೈವ, ಭಾವಾಂತರದಿಂದ ಬೇರೆ ಭಾವವನ್ನು ಹೊಂದಿರತಕ್ಕಂಥ, ಬೇರೆ ಭಾವನ ಒಂದು ರೂಪ, ಸ್ವರೂಪ, ಅವನ ಪ್ರಾಪರ್ಟಿ ಪಡೆದುಕೊಂಡ ಜೀವನಿಗೆ ಅದನ್ನ ಅಪೋಹಾರ್ಥ, ಜೀವಭಾವ ಬಂದ್ಬಿಡ್ತು ಅವನಿಗೆ, ಬಂದ್ಬಿಟ್ಮೇಲೆ ಅದನ್ನ ಅಪೋಹಾರ್ಥ, ಅದನ್ನ ತೆಗೆದು ಹಾಕುವುದಕ್ಕಾಗಿ, ಅದನ್ನ ದೂರ ಮಾಡಿಕೊಳ್ಳುವುದಕ್ಕಾಗಿ, ಅದನ್ನ ಕಳೆದುಕೊಳ್ಳುವುದಕ್ಕಾಗಿ
ಏನು ಸಂಪತ್ತು, ಸಂಪತ್ ರೂಪವಾದ ಉಪಾಸನೆ ಹೇಳಿದ್ದಾರೆ ಅಷ್ಟೇ. ಏನು ಸಂಪತ್ ರೂಪವಾದ, ಬೆಳಗ್ಗೆ ಹೇಳಿದ ಸಂಪತ್ ರೂಪವಾದ ಉಪಾಸನೆ ನೀಚವಾದ ಒಂದು ಪ್ರತೀಕದಲ್ಲಿ ಉಚ್ಚ ಭಾವನೆಯನ್ನು ಮಾಡೋದು. ನೀಚ ಯಾವುದು? ಜೀವ. ಉಚ್ಚ ಬ್ರಹ್ಮ ಹೇಳಿದ್ರು ಅಂತ ಹೇಳ್ಬೇಡ. ಅದು ಇಲ್ಲ, ಅದು ಅಲ್ಲಪ್ಪ. ಯಾಕೆ? ತತ್ ಸತ್ಯಂ ಸ ಆತ್ಮ ತತ್ವಮಸಿ. ತತ್ ಸತ್ಯಂ ಸ ಆತ್ಮ ಅಂತ ಹೇಳಿ, ಅದು ಸತ್ಯವಾಗಿದೆ. ಸತ್ಯವಾಗಿದೆ ಅಂದ್ರೇನು? ಮೂರು ಕಾಲದಲ್ಲಿ ಅದು ಅಬಾಧಿತ, ಯಾವ ಒಂದು ಭಾವಾಂತರವನ್ನು ಕೂಡ ಹೊಂದುವುದಿಲ್ಲ, ವಿಕಾರವನ್ನಾಗಲಿ ಹೊಂದುವುದಿಲ್ಲ. ಮೂರೂ ಕಾಲದಲ್ಲಿ ತನ್ನ ಸ್ವರೂಪವನ್ನು ಕಳೆದುಕೊಳ್ಳದಿರುವುದು, ಅದಕ್ಕೆ ಸತ್ಯ ಅಂತ ಹೆಸರು. ಅದು ಆತ್ಮ. ಅದನ್ನ ತತ್ವಮಸಿ ಅಂತ ಹೇಳಿದ್ದಾರೆ ಅಂತ ಹೇಳಿ, ಕಳ್ಕೊಳ್ಳೋದು ಬಿಡೋದು ಏನು ಇಲ್ಲ. ಅವನ ಜೀವ ಯಾವತ್ತೂ ಹಾಗೆ ಇರ್ಲಿಲ್ಲ. ಅವನು ಆಗಿದ್ದಿರ್ತಾನೆ. ಜೀವಭಾವ ಕಳ್ಕೊಳ್ಳೋಕೆ ಸಂಪತ್ ರೂಪವಾದ ಉಪಾಸನೆ ಮಾಡು, ಅದ್ ಮಾಡು, ಇದು ಮಾಡು, ಯಾವತ್ತೂ ಅಲ್ಲ. ಜೀವ ಅಂತ ಹೇಳಿದ್ ಅಯ್ಯೋ ಭ್ರಾಂತಿ ಅಷ್ಟೇ. ಜೀವ ಅಂತಕ್ಕಂಥ ಎಷ್ಟು ಸಾರಿ ಹೇಳಿದ್ದಾರೆ ಸೂತ್ರ ಭಾಷೆ ಇದ್ರೆ ಅಷ್ಟು ಒಂದು 100 ಸಾರಿ ಹೇಳಿರ್ಬೋದು. ನೋಡಪ್ಪ, ಜೀವ ಎಂಬತಕ್ಕಂತಹ ಸ್ವತಂತ್ರವಾದ ತತ್ವ ಯಾವತ್ತೂ ಇರಲಿಲ್ಲ, ಇರುವುದಕ್ಕೆ ಸಾಧ್ಯವಿಲ್ಲ. ಈಗಲೂ ಇಲ್ಲ, ಮುಂದೆಯೂ ಇರೋದಿಲ್ಲ, ಹಿಂದೆಯೂ ಕೂಡ ಇಲ್ಲ. ಜೀವ ಏನೋ ಸ್ವತಂತ್ರವಾದ ತತ್ವ ಇಲ್ಲವೇ ಇಲ್ಲ. ಎಲ್ಲ ಏನು ಭ್ರಾಂತಿಯಿಂದ ನಾವು ಆ ಜೀವಭಾವನ್ನ ನಾವು ಆರೋಪ ಮಾಡ್ತಾ ಇದ್ದೇವೆ ಅಷ್ಟೆ. ಜೀವಭಾವನ್ನ ನಾವು ಹೇಳ್ತಾ ಇದ್ದೇವೆ ಭ್ರಾಂತಿಯಿಂದ ಅಷ್ಟೆ. ಹಾಗೆ ಒಂದು ಹಗ್ಗವನ್ನ ಸರ್ಪ ಅಂತ ಹೇಳಿದಾಗ ಅಷ್ಟೆ. ತತ್ವ ಇದೆ ಇತಿ ಸಾಮಾನಾಧಿಕರಣ್ಯ. ಜೀವನಿಗೂ ಕೂಡ ತತ್ ಸತ್ಯಂ ತಾತ್ಮಾನ್ ಅಂತ ಹೇಳಿದ್ರೆ, ಮತ್ ತ್ವಂ ಅಂತ ಹೇಳಿ, ತ್ವಂ ಅಂತ ಹೇಳಿದ್ರೆ ತ್ವಂಪದ ಅರ್ಥ ಯಾವುದು? ಅನಾತ್ಮ. ಅನಾತ್ಮ ಯಾವುದು? ಜೀವ. ಮತ್ತೆ ಜೀವನಿಗೂ ಮತ್ತೆ ಪರಮಾತ್ಮನಿಗೆ, ಜೀವಾತ್ಮ ಪರಮಾತ್ಮನಿಗೆ ಸಾಮಾನಾಧಿಕರಣ್ಯವನ್ನು ಹೇಳಿರುವುದರಿಂದ ನೋಡಿ, ಇಲ್ಲಿ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಅಂತ ಹೇಳುವಾಗ ನಾವು ಬೆಳಗ್ಗೆ ನೋಡಿದ್ವಲ್ಲ, ಏನು ವಿಶೇಷಣ ಪಕ್ಷ ಇನ್ನು ಬಂದಿಲ್ಲ, ಅದು ನಾಳೆ ಬರುತ್ತೆ. ವಿಶೇಷಣ ಪಕ್ಷ ಹೇಳಬೇಕು, ಅಪವಾದ ಹೊಂದೋದಿಲ್ಲ ಅಂತ. ಅಲ್ಲಿ ಅಪವಾದ ಹೊಂದೋದಿಲ್ಲ, ವಿಶೇಷಣ ಪಕ್ಷ ಹಾಕ್ಬೇಕು ಅಲ್ಲಿ. ಎಲ್ಲಿ? ಓಂ ಇತ್ಯೇತದಕ್ಷರ ಮುದ್ಗೀತ ಉಪಾಸೀತ ಅಂತ. ಆದರೆ ಇಲ್ಲಿ ಯಾವ ವಿಶೇಷಣವೂ ಇಲ್ಲ, ಅಧ್ಯಾಸನೂ ಇಲ್ಲ, ಏಕತ್ವನೂ ಇಲ್ಲ. ಇಲ್ಲಿ ಅಪವಾದಾರ್ಥವೇ ಇಲ್ಲಿ ಬಂದೆ. ಹೇಗೆ ಅಂತ ಅನ್ನೋದನ್ನ ಅದನ್ನ ನಾಳೆ ಬೆಳಗ್ಗೆ ಬೇಕಾದ್ರೆ ಸ್ವಲ್ಪ ಹೇಳ್ತೀನಿ. ಇದು ಬಂದಿದೆಯಲ್ಲ, ಇವತ್ತು ವಿಚಾರ ಬಂದಿದೆಯಲ್ಲ, ಇಲ್ಲಿ ಅಪವಾದಾರ್ಥ, ಅಲ್ಲಿ ವಿಶೇಷಣಾರ್ಥ. ಎಲ್ಲಿಗೆ? ಸಾಮಾನಾಧಿಕರಣ್ಯಕ್ಕೆ. ಅಲ್ಲಿ ಅಕ್ಷರ ಉದ್ಗೀತಗಳಿಗೆ, ಇಲ್ಲಿ ಆತ್ಮ ಅನಾತ್ಮರಿಗೆ ಸಾಮಾನಾಧಿಕರಣ್ಯವನ್ನು ಹೇಳಿದ್ದಾರೆ. ಅಲ್ಲಿ ಅಕ್ಷರೋದ್ಗೀತಗಳಿಗೆ ಸಾಮಾನಾಧಿಕರಣ್ಯ ಅಂತ ಹೇಳುವಾಗ ವಿಶೇಷಣ ಪಕ್ಷವನ್ನು ಗ್ರಹಿಸಬೇಕು. ಇಲ್ಲಿ ಆತ್ಮಾನಾತ್ಮರ ಬಳಿಗೆ ಸಾಮಾನಾಧಿಕರಣ್ಯ ಅಂತ ಹೇಳಿದಾಗ ಅಪವಾದ ಪಕ್ಷವನ್ನು ಸ್ವೀಕಾರ ಮಾಡಬೇಕು. ಇದು ನೋಡಿ, ಎಲ್ಲಿ ಯಾವ ಸಂದರ್ಭ ಯಾವ್ದು ಸ್ವೀಕಾರ ಮಾಡಬೇಕು ಅಂದ್ರೆ ಬಹಳ ಬಹಳ ಮುಖ್ಯ. ಅದನ್ನು ಆಚಾರ್ಯ ತೋರಿಸಿದ್ದಾರೆ. ಇದು ಈ ಜೀವನು ಯಾವತ್ತೂ ಕೂಡ ಪರಮಾತ್ಮ ಕಾರ್ಯ ಅಲ್ಲವೇ ಅಲ್ಲ, ಪರಮಾತ್ಮ ಕಾರಣನೂ ಅಲ್ಲ, ಮತ್ತೆ ಜೀವ ಕಾರ್ಯವೂ ಅಲ್ಲ ಅಂತ ಹೇಳಿ ಮುಂದಿನ ಭಾಗವನ್ನು ಕೂಡ ಸ್ವಲ್ಪ ವಿಚಾರ ಮಾಡಿ ಆ ಒಂದು ಭಾಗವನ್ನ ಇನ್ನು ಸಿದ್ಧ ಮಾಡಿ ತೋರಿಸ್ತಾರೆ ಮುಂದೆ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.